ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸೂಪರ್ ಆಗಿರುವಂಥ ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೇಜಾರಾಗಿರುತ್ತೆ. ಆ ಟೈಮಲ್ಲಿ ಈ ಮನೆಯಲ್ಲಿನೇ ಒಂದು ಮಸಾಲೆನ ರೆಡಿ ಮಾಡಿಕೊಂಡು ಮಾಡುವಂಥ ರೈಸ್ ಪುಳಿಯೋಗರೆ ಟೇಸ್ಟೇ ಕೊಡುತ್ತೆ. ಬಟ್ ಪುಳಿಯೋಗರೆ ಅಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೋಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನನ್ನ ವಿಡಿಯೋನ ಈಸಿಯಾಗಿ ನೋಡ್ಬೋದು. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಎಲ್ಲ ರೆಸಿಪೀಸ್ನು ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಫಸ್ಟಿಗೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಕರಿಮೆಣಸು ಮತ್ತು ಒಂದು 2 ರಿಂದ 3 ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಬೇಡ್ರಿ, ಹಾಗೆ ಹುರ್ಕೊಳ್ಳಿ. ಜೀರಿಗೆ ಮತ್ತು ಮೆಂತೆಕಾಳು ಹುರಿದ ಮೇಲೆ ಒಂದು ಘಮ ಬರುತ್ತೆ, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿನೇ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಒಂದು ಬೇರೆ ಫ್ಲೇವರೇ ಕೊಡುತ್ತೆ ಇದು ಮೆಣಸು, ಜೀರಿಗೆ, ಮೆಂತೆಕಾಳು ಹಾಕಿರೋದ್ರಿಂದ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಈ ಪೌಡರ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಒಂದು 15 ಡೇಸ್ವರೆಗೂ ಇಟ್ಕೋಬಹುದು. ಆಮೇಲೆ ಇಮಿಡಿಯೇಟಾಗಿ ರೈಸ್ಗೆ ಕಲಿಸ್ಕೋಬಹುದು. ಸ್ವಲ್ಪ ಹುರಿದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕರಿ ಎಳ್ಳು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹುರ್ಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡ್ಕೋಬೇಕು. ತರ್ತರಿಯಾಗಿರಬಾರ್ದು, ಫೈನಾಗಿ ಪೌಡರ್ ಮಾಡಿಕೊಂಡು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ರೈಸ್ಗೆ ಕಲಿಸ್ಕೋಬೋದು. ಇಮ್ಮಿಡಿಯೇಟಾಗಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪನೇ ಮಾಡಿಕೊಂಡು ಬೇಕಿದ್ರೆ ನೀವು ಅನ್ನಕ್ಕೆ ಇದನ್ನು ಕಲಿಸ್ಕೋಬೋದಾಗುತ್ತೆ. ಇನ್ನು ಇದು ಪೌಡರ್ ರೆಡಿ ಆಯಿತು. ಇದನ್ನು ಮಾಡುವಂಥ ಗೊಜ್ಜು ಯಾವ ರೀತಿ ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಇಲ್ಲಿ ಫಸ್ಟಿಗೆ ನಾನು ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು 7 ರಿಂದ 8 ಎಳೆಯುವಷ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು, ಸಾಸಿವೆ, ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನೆನಪಿರಲಿ, ಹುಣಸೆ ಹಣ್ಣಿನ ರಸ ಹಾಕಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ರೆಡಿ ಮಾಡಿಡುವಂಥ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸನ ಹಾಕಿರೋದ್ರಿಂದ ಹುಳಿನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸ್ಕೊಳ್ತೀನಿ. ಅಂದರೆ ಆ ಮಸಾಲ ಪೌಡರಿಂದ ಎಣ್ಣೆನ ಬಿಡಬೇಕು ಸೈಡಿಗೆ, ಅಲ್ಲಿವರೆಗೂ ಇದನ್ನು ನೀವು ಕುದಿಸ್ಕೋಬೇಕಾಗತ್ತೆ. ಇದು ಕುದ್ದ ತಕ್ಷಣವೇ ನೀವು ಇಮಿಡಿಯೇಟಾಗಿ ಅನ್ನ ಹಾಕಿ ಕಲಸೋಕ್ಕೂ ಮುಂಚೆ ಇದಕ್ಕೆ ಇನ್ನೂ ಒಂದು ಒಗ್ಗರಣೆನ ಕೊಡಬೇಕು. ಅದೇನಂತಂದರೆ ಇವಾಗ ನೋಡೋಣ ಬನ್ನಿ. ಫಸ್ಟ್ಗೆ ಇಲ್ಲಿ ನಾನು ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಉದ್ದಿನಕಾಳು ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶೇಂಗಾ, ಇವಿಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಎಣ್ಣೆಯಲ್ಲಿನೇ ಇವು ಚೆನ್ನಾಗಿ ಕರಿಬೇಕು. ಹಂಗಂದರೆ ಇವು ಕಟುಮ್ ಅನ್ನೋಂಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರೈಸಿಗೆ. ಹಾಗಾಗಿ ನಿಮಗೆ ಬೇಕಿದ್ರೆ ಇದು ಬೇಡ ಅಂದರೆ ಸ್ಕಿಪ್ ಮಾಡಿ ಡೈರೆಕ್ಟ್ ಆ ಗೊಜ್ಜಿಗೆ ಅನ್ನ ಕಲಿಸ್ಕೋಬೋದು. ಇದನ್ನು ನೀವು ಆ ಗೊಜ್ಜಿನ ಜೊತೆನೇ ಹಾಕ್ಕೊಂಡ್ಬಿಟ್ರೆ ಹುಣಸೆ ಹಣ್ಣಲ್ಲಿ ಕುದಿಯೋದ್ರಿಂದ ಶೇಂಗಾ ಉದ್ದಿನಕಾಳು ಹುಳಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾವು ಸಪ್ರೇಟಾಗಿಯೇ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ವೇಳೆ ಶೇಂಗಾ ಉದ್ದಿನಕಾಳು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ ಅದಕ್ಕಷ್ಟೇ ಅನ್ನನ ನೀವು ಕಲಿಸ್ಕೋಬೋದು. ಇದನ್ನು ಸ್ವಲ್ಪ ಹುರಿದ ಮೇಲೆ ನಾನಿಲ್ಲಿ ಒಂದು 4 ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಡ್ತೀನಿ. ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಗೊಜ್ಜಿಗೆ ಹಾಕಬೇಕಾಗತ್ತೆ. ಇದನ್ನು ನಾವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹುಳಿನ ಮಾಡೋಕ್ಕೂ ಮುಂಚೆ ನೀವು ಅನ್ನನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಂಥ ಹುಳಿ ಅನ್ನದ ಐಟಮ್ಸ್ನ ಮಾಡ್ತೀವಿ ಅಂದರೆ ಆದಷ್ಟು ಅನ್ನ ಉದುರುದ್ರಾಗಿರಬೇಕು ಮತ್ತು ಸ್ವಲ್ಪ ಬಿಸಿ ಕಮ್ಮಿ ಆಗಿರಬೇಕು. ಬಿಸಿ ಅನ್ನನೇ ಹಾಕಿ ಕಲಸಿದ್ರೆ ನಮಗೆ ಅನ್ನ ಮುದ್ದೆ ಥರ ಆಗುತ್ತೆ. ನಂದಿಲ್ಲಿ ಸ್ವಲ್ಪ ಅನ್ನ ಬಿಸಿನೇ ಇದೆ. ನೀವು ಸ್ವಲ್ಪ ಮುಂಚೆನೇ ಅನ್ನನ ಮಾಡಿ ಇಟ್ಕೊಂಡು ಈ ಗೊಜ್ಜಿಗೆ ಹಾಕಿ ಕಲಸಿ. ಹಂಗಾದರೆ ಉದುರುದ್ರಾಗಿ ಅನ್ನ ಬಿಡಿ ಬರುತ್ತಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಅನ್ನನ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುವಂಥ ಒಂದು ಮಸಾಲ ಪುಳಿಯೋಗರೆ ನಮಗೆ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ಗಂತೂ ತುಂಬಾ ಪರ್ಫೆಕ್ಟ್ ರೆಸಿಪಿ ಇದು. ನಿಮ್ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಕೂಡ ಮಾಡಿಕೊಂಡು ಟೇಸ್ಟನ್ನು ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಖಂಡಿತವಾಗ್ಲೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.